ನಮಸ್ಕಾರ ಸ್ನೇಹಿತರೆ. ನವೆಂಬರ್ 30ರಂದು ಪರಿವರ್ತನಾ ಯೋಗ. ಈ ರಾಶಿಯವರ ಬಾಳು ಬಂಗಾರ. ಹೌದು, ನಾಳೆ ನವೆಂಬರ್ 30 ಶನಿವಾರದಂದು ಚಂದ್ರನ ವೃಶ್ಚಿಕ ರಾಶಿಗೆ ತೆರಳಲಿದ್ದಾನೆ. ಇದರಿಂದಾಗಿ ಪರಿವರ್ತನಾ ಯೋಗ ರೂಪುಗೊಳ್ಳುತ್ತದೆ. ಹಾಗೆಯೇ ನಾಳೆ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ತಿಥಿ ಇದ್ದು, ಈ ದಿನ ಶನಿ ಅಮಾವಾಸ್ಯೆ ಇದೆ. ಮತ್ತು ಶನಿಶ್ಚರಿ ಅಮಾವಾಸ್ಯೆಯ ದಿನ ರಾಶಿ ಪರಿವರ್ತನಾ ಯೋಗದ ಜೊತೆಗೆ ಅತಿಕಂಡ ಯೋಗ ಮತ್ತು ವಿಶಾಖ ನಕ್ಷತ್ರದ ಶುಭ ಸಂಯೋಗ ಸಂಭವಿಸಲಿದೆ. ಹಾಗಾದರೆ ನಾಳೆ ಅಂದರೆ ನವೆಂಬರ್ 30 ಯಾವ ರಾಶಿಯವರಿಗೆ ಅದೃಷ್ಟ ಒಲಿಯಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಹಾಗೆ ವೈದಿಕ ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದರೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ಆತ್ಮರಿಗೂ ಶೇರ್ ಮಾಡಿ. ಮೊದಲನೇದಾಗಿ ಮಿಥುನ ರಾಶಿ. ಶನಿಶ್ಚರಿ ಅಮಾವಾಸ್ಯೆ ಮಿಥುನ ರಾಶಿಯವರಿಗೆ ಮಂಗಳಕರ ಮತ್ತು ಫಲಪ್ರದವಾಗಿದೆ. ಮಿಥುನ ರಾಶಿಯ ಜನರು ಕಠಿಣ ಪರಿಶ್ರಮದ ಬಲದಿಂದ ನಾಳೆ ಸುರಕ್ಷಿತ ಆರ್ಥಿಕ ಜೀವನವನ್ನು ಆನಂದಿಸುತ್ತಾರೆ. ವಿವಾಹಿತ ಅಥವಾ ಈಗಾಗಲೇ ಸಂಬಂಧದಲ್ಲಿರುವ ಈ ರಾಶಿ ಚಕ್ರ ಚಿಹ್ನೆಯ ಜನರು ನಾಳೆ ತಮ್ಮ ಪಾಲುದಾರರೊಂದಿಗೆ ಸ್ಮರಣೀಯ ಮತ್ತು ಪ್ರೀತಿಯ ಕ್ಷಣಗಳನ್ನು ಆನಂದಿಸುತ್ತಾರೆ. ಮತ್ತು ಸಾಮಾಜಿಕ ಕಾರ್ಯದಲ್ಲಿ ತೊಡಗಿರುವವರಿಗೆ ಗೌರವ ಹೆಚ್ಚಾಗಲಿದೆ. ಮತ್ತು ಶನಿದೇವನ ಅನುಗ್ರಹದಿಂದ ನಾಳೆ ವ್ಯಾಪಾರದಲ್ಲಿ ಉತ್ತಮ ಲಾಭವನ್ನು ಪಡೆಯುವ ಸಾಧ್ಯತೆಗಳಿವೆ. ಮತ್ತು ನೀವು ಬೇರೆ ಯಾವುದಾದರೂ ವ್ಯವಹಾರದಲ್ಲಿ ಹೂಡಿಕೆ ಮಾಡಲು ಯೋಜಿಸುತ್ತೀರಿ. ಮತ್ತು ಕೌಟುಂಬಿಕ ಜೀವನದಲ್ಲಿ ಮಾಧುರ್ಯವಿರುತ್ತದೆ. ಎರಡನೇದಾಗಿ ಸಿಂಹ ರಾಶಿ. ಶನಿಶ್ಚರಿ ಅಮಾವಾಸ್ಯೆಯ ದಿನ ಸಿಂಹ ರಾಶಿಯವರಿಗೆ ಸ್ಫೂರ್ತಿದಾಯಕವಾಗಿರಲಿದೆ. ನಾಳೆ ಉದ್ಯೋಗಿಗಳ ಕಚೇರಿಯ ವಾತಾವರಣ ನಿಮ್ಮ ಇಚ್ಛೆಯಂತೆ ಇರಲಿದ್ದು, ಈ ಕಾರಣದಿಂದಲೇ ಕೆಲಸಗಳು ನಿಗದಿತ ಸಮಯಕ್ಕೆ ಮುಗಿದು ಸಹ ಉದ್ಯೋಗಿಗಳೊಂದಿಗೆ ಮೋಜು ಮಸ್ತಿಯಲ್ಲಿ ತೊಡಗಿರುವುದು ಕಂಡುಬರುತ್ತದೆ. ಮತ್ತು ಶನಿದೇವನ ಕೃಪೆಯಿಂದ ನಾಳೆ ಹಠಾತ್ ಧನ ಲಾಭವಾಗುವ ಸಾಧ್ಯತೆಗಳಿವೆ. ಮತ್ತು ಅನೇಕ ವಿಶೇಷ ವ್ಯಕ್ತಿಗಳೊಂದಿಗೆ ಪರಿಚಯವು ಹೆಚ್ಚಾಗುತ್ತದೆ. ಮತ್ತು ಸಿಂಹ ರಾಶಿಯ ಜನರು ಕಠಿಣ ಪರಿಶ್ರಮಕ್ಕೆ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ. ಅಮಾವಾಸ್ಯೆಯ ತಿಥಿಯಿಂದಾಗಿ ಮನೆಯಲ್ಲಿ ಧಾರ್ಮಿಕ ವಾತಾವರಣವಿದ್ದು ದಾನ ಧರ್ಮ ಕಾರ್ಯಗಳು ನಡೆಯಲಿವೆ. ನಾಳೆ ನೀವು ವ್ಯಾಪಾರದಲ್ಲಿ ಕೆಲವು ಹೊಸ ಯೋಜನೆಗಳ ಮೇಲೆ ಕೇಂದ್ರೀಕರಿಸುತ್ತೀರಿ. ಅದು ನಿಮಗೆ ಹಠಾತ್ ಆರ್ಥಿಕ ಲಾಭವನ್ನು ತರಬಹುದು. ಮೂರನೆಯದಾಗಿ ತುಲಾರಾಶಿ. ಶನಿಶ್ಚರಿ ಅಮಾವಾಸ್ಯೆಯ ದಿನ ತುಲಾರಾಶಿಯವರಿಗೆ ಪ್ರಯೋಜನಕಾರಿಯಾಗಲಿದೆ. ಮತ್ತು ಶನಿದೇವನ ಕೃಪೆಯಿಂದ ನಾಳೆ ತುಲಾರಾಶಿಯವರ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳಾಗಲಿವೆ. ಮತ್ತು ನಿಮ್ಮ ಶ್ರಮದ ಫಲವನ್ನು ನೀವು ಅನುಭವಿಸುತ್ತೀರಿ. ನಾಳೆ ನೀವು ಉನ್ನತ ಸ್ಥಾನದಲ್ಲಿರುವ ಕೆಲವು ರಾಜಕೀಯ ಅಥವಾ ಆಡಳಿತಾತ್ಮಕ ವ್ಯಕ್ತಿಯಿಂದ ಬೆಂಬಲವನ್ನು ಪಡೆಯುತ್ತೀರಿ. ಅದು ಭವಿಷ್ಯದಲ್ಲಿ ನಿಮಗೆ ಅನೇಕ ಪ್ರಯೋಜನಗಳನ್ನು ನೀಡುತ್ತದೆ. ನೀವು ಭೂಮಿ ಅಥವಾ ಮನೆ ಖರೀದಿಸಲು ಬಯಸಿದರೆ ನಿಮ್ಮ ಆಸೆ ನಾಳೆ ಈಡೇರಬಹುದು. ಮತ್ತು ಸ್ವಂತ ವ್ಯವಹಾರವನ್ನು ನಡೆಸುತ್ತಿರುವವರು ನಾಳೆ ಯಾರೊಬ್ಬರ ಬೆಂಬಲವನ್ನು ಪಡೆಯುತ್ತಾರೆ. ಅವರು ನಿಮ್ಮ ವ್ಯವಹಾರವನ್ನು ಮುಂದಕ್ಕೆ ಕೊಂಡೊಯ್ಯಲು ಸಹಾಯ ಮಾಡುತ್ತಾರೆ. ಮತ್ತು ವಿದ್ಯಾರ್ಥಿಗಳು ಹೊಸ ಕೋರ್ಸಿಗೆ ದಾಖಲಾಗಲು ಬಯಸಿದರೆ ನಾಳೆ ಅವರಿಗೆ ಉತ್ತಮ ದಿನವಾಗಿರುತ್ತದೆ. ಸಮಾಜ ಮತ್ತು ಕುಟುಂಬದ ಪ್ರತಿಯೊಬ್ಬರು ನಿಮ್ಮನ್ನು ಗೌರವಿಸುತ್ತಾರೆ. ಇನ್ನು ನಾಲ್ಕನೆಯದಾಗಿ ಧನುರಾಶಿ. ಶನಿಶ್ಚರಿ ಅಮಾವಾಸ್ಯೆಯ ದಿನವು ಧನುರಾಶಿಯವರಿಗೆ ಸಂತೋಷದಾಯಕ ದಿನವಾಗಿರುತ್ತದೆ. ಕುಟುಂಬ ಸದಸ್ಯರ ವಿವಾಹದ ವಿಷಯವು ನಾಳೆ ಅಂತಿಮಗೊಳ್ಳಬಹುದು. ಇದರಿಂದಾಗಿ ಎಲ್ಲ ಕುಟುಂಬ ಸದಸ್ಯರು ತುಂಬ ಸಂತೋಷದಿಂದ ಇರುತ್ತಾರೆ. ಶೀಘ್ರದಲ್ಲೇ ನಿಮ್ಮ ಮನೆಯಲ್ಲಿ ಮಂಗಳ ಗೀತೆ ಕೇಳಬಹುದು. ವ್ಯಾಪಾರ ಮತ್ತು ಉದ್ಯೋಗ ಮಾಡುವವರು ನಾಳೆ ಉತ್ತಮ ಲಾಭವನ್ನು ಪಡೆಯುತ್ತಾರೆ. ಮತ್ತು ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವವು ಹೆಚ್ಚಾಗುತ್ತದೆ. ಮತ್ತು ಧನುರಾಶಿಯವರು ಯಾವುದೇ ಎದುರಾಳಿಯ ಟೀಕೆಗಳಿಗೆ ಗಮನ ಕೊಡಬೇಡಿ. ಕೆಲಸವನ್ನು ಮಾಡುತ್ತಲೇ ಇರಿ. ಆಗ ಮಾತ್ರ ನೀವು ಭವಿಷ್ಯದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ. ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಸಂಪರ್ಕಗಳನ್ನು ಹೆಚ್ಚಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ಇದರಿಂದಾಗಿ ನೀವು ಕೆಲವು ಹೊಸ ಸ್ನೇಹಿತರನ್ನು ಸಹ ಮಾಡಿಕೊಳ್ಳುತ್ತೀರಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಯಿತಾ? ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.